ಮಹಾನಗರ ಪಾಲಿಕೆ ಸದಸ್ಯರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಪಕ್ಷಭೇದ ಮರೆತು ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆ ಎಲ್ಲ ಅಭ್ಯರ್ಥಿಗಳ ಕಿವಿಗೆ ಒಂದು ಹೂವು ಇಡುವಂಥ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಎರಡನೇದು ಅವರ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ಎಕ್ಕುಟ್ಟು ಹೋಗ್ಬಿಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯವ್ರ ಖಜಾನೆ ಬೀಗ ಓಪನ್ ಮಾಡಿದ್ರೆ ಅವ್ರಿಗೆ ಎಣ್ಸ್ಕೊಳ್ಳೋಕ್ಕೆ ಚಿಲ್ಲರೆ ಕಾಸು ಕೂಡ ಸಿಗಲ್ಲ. ಸಿದ್ದರಾಮಯ್ಯ ಸ್ವತಃ ಅವರೇ ಹೇಳ್ಕೊಳ್ಳೋ ನಾನು ಆರ್ಥಿಕ ತಜ್ಞ, 13 ಬಾರಿ 14 ಬಾರಿ ನಾನು ಹಣಕಾಸು ಹೈವೇನ ಮಂಡಿಸಿದ್ದೀನಿ ಅಂತೇಳಿ ಇವರು ಯೋಗ್ಯತೆಗೆ BBMP ವ್ಯಾಪ್ತಿಯಲ್ಲಿ ಇವರು ರಸ್ತೆಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡೋದು ಬೇಡ, ಪ್ರತಿಯೊಂದು ವಾರ್ಡ್ಗೆ 10 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ರಿಲೀಸ್ ಮಾಡೋಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಇವತ್ತು ಕೆಳಮಟ್ಟಕ್ಕೆ ಇವತ್ತು ರಾಜ್ಯದ ಹಣಕಾಸು ಪರಿಸ್ಥಿತಿ ಹೋಗಿರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ವ್ಯಾಪ್ತಿ ಇರುವಂತಹ ಅಂದರೆ ಬಾಕಿ ಉಳಿಕಿರುವಂತಹ BBMP ಬಾಕಿ ಇರುವಂತಹ ವ್ಯಾಪ್ತಿಗೆ ಈಗೇನು ಚುನಾವಣೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ NR ರಮೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, BBMPಗೆ ಈಗ ಚುನಾವಣೆ ಮಾಡಬೇಕು ಅಂತ ಸರ್ಕಾರ ಮುಂದಾಗಿರುವಂಥದ್ದು, ಏನು ಹೇಳ್ತೀರಾ ಇದಕ್ಕೆ? ಯಾವಾಗಲೂ ಕೂಡ ಹೇಳ್ತಾ ಇದ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಚುನಾವಣೆ ಅನ್ನುವಂಥದ್ದು ಬರೀ ಹೆಸರಿಗೆ ಅಷ್ಟೇ ಅಂತ ಹೇಳ್ತಾ ಇದ್ರಿ, ಏನು ಹೇಳ್ತೀರಾ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ 4 ತಿಂಗಳಲ್ಲಿ ಚುನಾವಣೆ ನಡೆಸ್ತೀವಿ ಅಂತೇಳಿ ದಿವಸ ಬೆಂಗಳೂರಿನ ಉಸ್ತುವಾರಿ ಸಚಿವರು ಹೇಳಿರ್ತಕ್ಕಂಥ ವಿಷಯಗಳನ್ನ ನೋಡಿದೆ. ಆದರೆ ಮತ್ತೆ ತಿರ್ಗಿ ಅವರು ಬೆಂಗಳೂರಿನ ನಾಗರಿಕರ ಕಿವಿಗಳಲ್ಲಿ ಅದಕ್ಕಿಂತಲೂ ಯಾರ್ಯಾರು ಮಹಾನಗರ ಪಾಲಿಕೆ ಸದಸ್ಯರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ, ಪಕ್ಷಭೇದ ಮರೆತು ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಬೇರೆ ಬೇರೆ ಪಕ್ಷಗಳಿರ್ಬೋದು, ಆ ಎಲ್ಲ ಅಭ್ಯರ್ಥಿಗಳ ಕಿವಿಗೆ ಒಂದು ಹೂವು ಇಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. ಅದಕ್ಕೆ 3 ಕಾರಣಗಳಿದೆ. ಮೊದಲನೇದಾಗಿ ಈಗ ಬೆಂಗಳೂರು ಏನಿದೆ, ಈಗ BBMP ವ್ಯಾಪ್ತಿ ಇದೆ. BBMP ವ್ಯಾಪ್ತಿ ಒಟ್ಟು 5 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ 5 ಲೋಕಸಭಾ ಕ್ಷೇತ್ರಗಳು ಬರೋವಂಥದ್ದು. ಚಿಕ್ಕಬಳ್ಳಾಪುರ ಕೂಡ ಸೇರಿದಂಗೆ, ಯಾಕಂದರೆ ಚಿಕ್ಕಬಳ್ಳಾಪುರಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಬರೋದರಿಂದ ಒಟ್ಟು 5 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಕಳೆದ ವರ್ಷದ ಲೋಕಸಭೆ ಚುನಾವಣೆಯಲ್ಲಿ 5 ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿರ್ತಕ್ಕಂಥ ಅದು ಮೊದಲನೇದು ಸಿದ್ದರಾಮಯ್ಯನಾಗಿರ್ತಕ್ಕಂಥ ದೊಡ್ಡ ಮುಜುಗರ. ಎರಡನೇದು ಅವರ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ಎಕ್ಕುಟ್ಟು ಹೋಗ್ಬಿಟ್ಟಿರ್ತಕ್ಕಂಥದ್ದು. ವಿದ್ಯಾನಿಧಿ ಯೋಜನೆ, ಯುವ ನಿಧಿ ಯೋಜನೆ ಇಲ್ಲಿ ತನಕ ಜಾರಿಗಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ ಕಳೆದ 8-9 ತಿಂಗಳಿಂದ ಅವ್ರಿಗೆ ₹1 ಅವ್ರಿಗೆ ಬಂದಿಲ್ಲ. ಇದು ಮೂರನೇ ಕಾರಣ ಏನು ಅಂತಂದರೆ, ವಿಶೇಷವಾಗಿ ಬೆಂಗಳೂರಿನ ಮಹಾನಗರದ ನಾಗರಿಕರು ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತದ ವಿರುದ್ಧ ಎಷ್ಟು ರೊಚ್ಚಿಗೆದ್ದಿದ್ದಾರೆ ಅಂತಂದರೆ, ಹಾಲಿನ ರೇಟು ಜಾಸ್ತಿ ಮಾಡಿದ್ರು, ನೀರಿನ ದರ 2 ಬಾರಿ ಜಾಸ್ತಿ ಮಾಡಿದ್ರು, ವಿದ್ಯುತ್ ಶಕ್ತಿ ದರ ಜಾಸ್ತಿ ಮಾಡಿದ್ರು, ಆಮೇಲೆ ಮದ್ಯ ದರ ಜಾಸ್ತಿ ಮಾಡಿದ್ರು, ಬಸ್ ಚಾರ್ಜ್ಗಳು ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಮೆಟ್ರೋ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು. ಈ ಎಲ್ಲ ಬೆಲೆ ಏರಿಕೆಗಳು ನೇರವಾಗಿ ಇವ್ರಿಗೆ ಗ್ಯಾರಂಟಿ ಯೋಜನೆಗಳಿಂದ ಆಗಿರ್ತಕ್ಕಂಥ ನಷ್ಟ ಇವತ್ತೇನು ಪ್ರತಿಯೊಬ್ಬ ಬೆಂಗಳೂರಿನ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಈಗಷ್ಟೇ ಹುಟ್ಟಿರ್ತಕ್ಕಂಥ ಮಗುವೂ ಸೇರಿದಾಗೆ ಪ್ರತಿಯೊಂದು ಕನ್ನಡ ನಾಡಿನ ಪ್ರತಿಯೊಂದು ಪ್ರಜೆಯ ತಲೆಗೆ ₹1,17,000 ರೂಪಾಯಿಗಳಷ್ಟೇನು ಸಾಲದ ಹೊರೆಯನ್ನು ಹೊರಿಸಿದ್ದಾರೆ ಕಳೆದ 2 ವರ್ಷಗಳ ಅವಧಿಯಲ್ಲಿ. ಹಾಗಾಗಿ ಇವತ್ತು ಬೆಂಗಳೂರಿನ ನಾಗರಿಕರು ಸಿದ್ದರಾಮಯ್ಯನವರ ಆಡಳಿತದ ವಿರುದ್ಧ ಸೆಟೆದು ನಿಂತಿರ್ತಕ್ಕಂಥ ಎದುರು ತಿರುಗಿರೋಂಥದ್ದು. ನಿಮಗೊಂದು ವಿಷಯ ಗೊತ್ತಿರಲಿ, ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮೀಕ್ಷೆಯನ್ನು ಮಾಡುತ್ತೆ. BBMP ಸಂಬಂಧಪಟ್ಟಾಗೆ 198 ವಾರ್ಡ್ಗಳಲ್ಲಿ ಚುನಾವಣೆ ನಡೀತು ಅಂತಂದರೆ 30ಕ್ಕೂ ಕಡಿಮೆ ಸ್ಥಾನಗಳನ್ನು, 225 ವಾರ್ಡ್ಗಳ ಚುನಾವಣೆ ನಡೆದರೆ 40ಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲತ್ತೆ ಅನ್ನೋ ಒಂದು ಆಘಾತಕಾರಿ ವಿಷಯ ಬಂತು. ಇನ್ನೊಂದು ಅವರು ಭಯಪಡಲಿಕ್ಕೂ ಇನ್ನೊಂದು ಕಾರಣ ಇರತಕ್ಕಂಥದ್ದು, ಯಾವ ಅಲ್ಪಸಂಖ್ಯಾತರನ್ನೇ ತಮ್ಮ ಮತದಾರರನ್ನಾಗಿ, ಕಾಯಂ ಮತದಾರನಾಗಿ, ವೋಟ್ ಬ್ಯಾಂಕನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೆಟ್ಟು ಬೀಳೋ ರೀತಿಯಲ್ಲಿ ಈಗ SDPI ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ BBMP ಚುನಾವಣೆ ನಮ್ಮದು ಏನಿದ್ರು ಹೊಂದಾಣಿಕೆ ರಾಜ್ಯಕ್ಕೆ ಮಾತ್ರ, ವಿಧಾನಸಭೆ ಚುನಾವಣೆಗೆ ಮಾತ್ರ, ಅದು ಸ್ಥಳೀಯ ಸಂಸ್ಥೆ ಚುನಾವಣೆಗಲ್ಲ. ಹಾಗಾಗಿ BBMPಗೆ 198 ವಾರ್ಡ್ಗಳ ಚುನಾವಣೆ ನಡೆದರೆ ನಾವು 60 ವಾರ್ಡ್ಗಳಲ್ಲಿ, 225 ವಾರ್ಡ್ಗಳ ಚುನಾವಣೆ ನಡೆದರೆ 75 ವಾರ್ಡ್ಗಳ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಅತ್ಯಂತ ಸ್ಪಷ್ಟಪಡಿಸಿರೋ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ತಮ್ಮ ವೋಟ್ ಬ್ಯಾಂಕು ಕಳಿಸಿಬಿದ್ದಿರೋದ್ರಿಂದ BBMP ಚುನಾವಣೆಗೆ ಅವ್ರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಾರಣ ಕೂಡ ಇದೆ. ಸಿದ್ದರಾಮಯ್ಯನವರ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನ ಹೈಕಮಾಂಡ್ಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳಿರ್ಬೋದು, ಅದು ಈಗಾಗಲೇ ನಡೆದಿರ್ತಕ್ಕಂಥ ತೆಲಂಗಾಣ ಇರ್ಬೋದು, ಅಥವಾ ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ದೆಹಲಿ ಇರ್ಬೋದು, ಹರಿಯಾಣ ಇರ್ಬೋದು, ಈ 5 ರಾಜ್ಯಗಳ ಚುನಾವಣೆ ಮತ್ತು ಮುಂದೆ ಬರುವಂಥ ಬಿಹಾರ ರಾಜ್ಯದ ಚುನಾವಣೆಗೆ ಬಹುತೇಕ ಫಂಡ್ಗಳನ್ನು ಅವಲಂಬಿಸಿರ್ತಕ್ಕಂಥದ್ದೇ ಇವರು ಕರ್ನಾಟಕದಿಂದ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಏನು ಅಕ್ರಮವಾಗಿ ಹಣ ಗಳಿಕೆ ಹಿಂದೆಂದೂ ಕಂಡರದೇ ಇರೋ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದರಲ್ಲಿ
90% ಭಾಗ ಬೆಂಗಳೂರು ಮಹಾನಗರದಿಂದನೇ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲ ಅಕ್ರಮ ಆದಾಯಗಳ ಮೂಲಗಳನ್ನು ಎಲ್ಲ ಒಂದು ಮಾಡಬಾರ್ದಾರ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಆ ಅಕ್ರಮ ಆದಾಯದ ಮೂಲ ಆಗಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ಕಳ್ಕೊಳ್ಳೋಕೆ ಸಾಧ್ಯ ಅವ್ರು ಇಷ್ಟಪಡೋದಿಲ್ಲ. ಹಾಗಾಗಿ ಇವರು ಚುನಾವಣೆ ನಡೆಸ್ತಾರೆ ಅಂತಂದರೆ ಅದು ಯಾರೋ ಕನ್ಸ್ಕೊಂಡ್ರೆ, ಯಾರಾದರೂ ಇವರು ಕಾರ್ಪೊರೇಷನ್ ಎಲೆಕ್ಷನ್ BBMP ಎಲೆಕ್ಷನ್ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದ್ದಾರೆ, ಅದು ತಿರುಕನ ಕನಸಾಗ್ತದೆ. ಕನಸಿನ ಮಾತು ಹಾಗಾದರೆ ಚುನಾವಣೆ ಅವರು 100ಕ್ಕೆ 100 ಯಾರು ನಂಬಿದವರು ತಿರುಕನ ಕನಸ್ಕೊಂಡಂಗೆ ಆಗ್ತದೆ. ಸಾಧ್ಯನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗ ಹೇಳಿದ್ನಲ್ಲ, ಇದಷ್ಟು ನೀವು ಬೇಕಂದರೆ ನಾನು ಅಂಕಿಅಂಶಗಳ ಸಮೇತ ನಿಮ್ಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಬೇಕಾದ್ರೆ ನೀವು ಬರೆದಿಟ್ಕೊಂಬಿಡಿ. 2025 ಅಲ್ಲ 2026 ಸೆಪ್ಟೆಂಬರ್ಗೂ ಮಾಡಲ್ಲ. ಚುನಾವಣೆ ಅಂತ ಏನಾದ್ರು ನಡೆದರೆ ಅದು 2027ಕ್ಕೆ ನಡೆಯೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ತನಕ ಇವರು ಮಾಡಲ್ಲ. ಇವ್ರಿಗೆ ಒಳ್ಳೆ ಚಿನ್ನದ ಗಣಿ ಸಿಕ್ಕಿದಂಗೆ BBMP ಸಿಕ್ಕಾಕೊಂಡ್ಬಿಟ್ರೋದು. BBMP ಇರ್ಬೋದು, BDA ಇರ್ಬೋದು, BWSS ಇರ್ಬೋದು, ಬೆಸ್ಕಾಮ್ ಇರ್ಬೋದು. ಈ 4 ಸ್ಥಳೀಯ ಸಂಸ್ಥೆಗಳಿಂದ ಇವ್ರಿಗೆ ಸಿಗ್ತಾ ಇರ್ತಕ್ಕಂಥ ಅಕ್ರಮ ಗಳಿಕೆ ಏನಿದೆ ಅದು ಕಲ್ಪನೆಗೂ ಮೀರಿದಂಥ ಗಳಿಕೆ ಆಗಿರೋದ್ರಿಂದ ಅದನ್ನು ಕಳ್ಕೊಳ್ಳೋಕ್ಕೆ ಇವ್ರು ತಯಾರಾಗಿಲ್ಲ. ಹಾಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸೋದು ದೂರದ ಮಾತು, ಕನಸಿನ ಮಾತು. 2027ಕ್ಕೆ ಹೇಗೆ ನಡೆಯುತ್ತೆ ಅಂತೇಳಿ ಹೇಳ್ತೀರಾ ಚುನಾವಣೆ ನೀವು? ಈಗಾಗಲೇ ಅವರು ರಾಜ್ಯ ಸರ್ಕಾರಕ್ಕೆ ಚುನಾವಣೆ ಯಾತಕ್ಕೆ ನಡೆಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಇದೇ ವರ್ಷ ಏಪ್ರಿಲ್ 19ನೇ ತಾರೀಕು, ಮೊನ್ನೆ ಕಳೆದ ಏಪ್ರಿಲ್ 19ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ದಿನದ ಒಂದು ಏನು BBMP ಚುನಾವಣೆಗೆ ಸಂಬಂಧಪಟ್ಟಾಗಿ ದಿನಾಂಕ ನಿಗದಿಯಾಗಿತ್ತು. 2015ರಲ್ಲಿ ನಾನು ಮತ್ತು ಇನ್ನಿಬ್ಬರು ನಮ್ಮ ಭಾರತೀಯ ಜನತಾ ಪಾರ್ಟಿ ಇನ್ನಿಬ್ಬರು ಅದನ್ನು ಒಂದು ನಾವು ಪಿಟಿಷನ್ ಹಾಕಿದ್ರಿಂದ ಅದಕ್ಕೆ ಕೇವಲ 15 ದಿನದಲ್ಲೇ ಅದಕ್ಕೆ ಆದೇಶ ಮಾಡಿದು 3 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ. ಎಲ್ಲಿ ಸುಪ್ರೀಂ ಕೋರ್ಟು ಚುನಾವಣೆ ಆಯೋಗ ಕೂಡ ನಡೆಸಲೇಬೇಕು ಅಂತ ಅಫಿಡವಿಟ್ ಹಾಕಿದ್ರಿಂದ ಹಾಗೇನಾದ್ರು ಆದೇಶ ಆಗೋಗ್ಬಿಟ್ರೆ ನಾವು ವಿಕಟಿಗೆ ಸಿಕ್ಕಾಕೊಳ್ತೀವಿ ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಬೆಂಗಳೂರನ್ನು ಒಡೆಯೋ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿ, ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ರು. ಆದರೆ ಇವಾಗಿರುವಂಥ ಗಡಿಯಿಂದ 20 ಕಿಲೋಮೀಟರ್ ಸುತ್ತಮುತ್ತಲ ಪ್ರದೇಶಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ತರ್ತೀವಿ ಅಂತ ಹೇಳಿದ್ರು. ಅದನ್ನು ಬಿಟ್ಟು ಈಗ BBMP ವ್ಯಾಪ್ತಿಗೆ ಚುನಾವಣೆ ನಡೆಸ್ತೀವಿ ಅಂತ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಎಡಬಿಡಂಗಿ ಧೋರಣೆ ಇವರು ಅನುಸರಿಸ್ತಾ ಇರೋದು. ಹಾಗಾಗಿ ಇವರು ಪ್ರತಿಯೊಂದು ಮಾತಿನಲ್ಲಿ ನಡೆ ನುಡಿ ಎರಡರಲ್ಲೂ ಇವರು ಇಬ್ಬದಿ ಧೋರಣೆ ತೋರಿಸ್ತಾ ಇರ್ತಕ್ಕಂಥದ್ದು. ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸೋಕ್ಕೆ ಇವ್ರು ಮಾಡಿರ್ತಕ್ಕಂಥದ್ದು. ನಾವು ಈಗಾಗಲೇ ವೈಯಕ್ತಿಕವಾಗಿ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಹಾಕಿದ್ದೀನಿ. ಹಾಗೆ ನಾವು 7 ಜನ ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಈ ಚುನಾವಣೆಗೆ ಸಂಬಂಧಪಟ್ಟ ಅರ್ಜಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಇವರು ಎಷ್ಟೇ ತಳ್ಳಿದ್ರೂ ಸುಪ್ರೀಂ ಕೋರ್ಟು 1-1.5 ವರ್ಷದೊಳಗೆ ಚುನಾವಣೆ ನಡೆಸಲಿಕ್ಕೆ ಆದೇಶ ಮಾಡ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಹುಶಃ ಇವರು ಇನ್ನು 1 ವರ್ಷದ ಕಾಲ ಇವರು ಮುಂದೂಡ್ಬೋದು, ಅದಕ್ಕಿಂತಲೂ ಮುಂದೂಡಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ 198 ವಾರ್ಡ್ಗೆ ಅಥವಾ 225 ವಾರ್ಡ್ಗೆ ಚುನಾವಣೆ ನಡೆಯುತ್ತೆ. ಆ ರೀತಿ ನ್ಯಾಯಾಲಯದ ಆದೇಶ ಬರುತ್ತೆ. ನಾವು ಅಲ್ಲಿ ತನಕ ಹೋರಾಟ ಮಾಡ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ BBMP ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದೆ. ಒಂದು ವೇಳೆ ಚುನಾವಣೆ ಆದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಮಾತುಗಳು, ಇದಕ್ಕೆ ಏನು ಹೇಳ್ತೀರಾ ನೀವು? ಈಗ ಖಜಾನೆಯಲ್ಲಿ ಸಿದ್ದರಾಮಯ್ಯನವರು ಖಜಾನೆ ಬಾಗಿಲು ಓಪನ್ ಮಾಡಿ, ಸಿದ್ದರಾಮಯ್ಯನವರಾಗಿರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, DK ಶಿವಕುಮಾರ್ ಇವರೆಲ್ಲ ಖಜಾನೆ ಬೀಗ ಓಪನ್ ಮಾಡಿದ್ರೆ ಅವ್ರಿಗೆ ಎಣಿಸ್ಕೊಳ್ಳೋಕ್ಕೆ ಚಿಲ್ಲರೆ ಕಾಸು ಕೂಡ ಸಿಗೋಲ್ಲ. ಆ ರೀತಿ ಇವತ್ತು ಸರ್ಕಾರದ ಖಜಾನೆ, ರಾಜ್ಯ ಸರ್ಕಾರದ ಖಜಾನೆ ಬರಿದಾಗಿರ್ತಕ್ಕಂಥದ್ದು. ಯಾಕೆಂದರೆ ಬೇಡವಾಗಿದ್ದಂಥ ಗ್ಯಾರಂಟಿ ಯೋಜನೆಗಳನ್ನು ಇವರು ಗಂಡಂದ್ರ ಅವರೇ ಹೇಳಿದ್ದಾರೆ. ನಮ್ಮ ಗಂಡಂದ್ರ ಹತ್ರ 10 ರೂಪಾಯಿ ಕಿತ್ಕೊಂಡು ನಮ್ಗೆ 2 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಏನು ಇವಾಗಲೇ ರುಜುವಾತಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಖಜಾನೆಯಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಇವತ್ತು ಅಭಿವೃದ್ಧಿ ಯಾವುದೇ ಬರೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗ್ತಾಯಿಲ್ಲ. ಇವರು ಯೋಗ್ಯತೆಗೆ BBMP ವ್ಯಾಪ್ತಿಯಲ್ಲಿ ಇವರು ರಸ್ತೆಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡೋದು ಬೇಡ. ಪ್ರತಿಯೊಂದು ವಾರ್ಡ್ಗೆ 10 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ರಿಲೀಸ್ ಮಾಡೋಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಇವತ್ತು ಕೆಳಮಟ್ಟಕ್ಕೆ ಇವತ್ತು ರಾಜ್ಯದ ಹಣಕಾಸು ಪರಿಸ್ಥಿತಿ ಹೋಗಿರುವಂಥದ್ದು. ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಸ್ವತಃ ಅವರೇ ಹೇಳ್ಕೊಳ್ಳೋಂಗೆ ನಾನು ಆರ್ಥಿಕ ತಜ್ಞ, 13 ಬಾರಿ 14 ಬಾರಿ ನಾನು ಹಣಕಾಸು ಆಯವ್ಯಯವನ್ನು ಮಂಡಿಸಿದ್ದೀನಿ ಅಂತೇಳಿ ಅವರು ಮಂಡನೆ ಮಾಡಿರ್ತಕ್ಕಂಥ ಆಯವ್ಯಯದ ಗತಿ ಇದೇ ಆಗಿರ್ತಕ್ಕಂಥದ್ದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು NR ರಮೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.